ಜಾತಿಗಣತಿ ಜಟಾಪಟಿ ಈ ರೀತಿ ತಾರಕಕ್ಕೇರಿದ್ದು ಗೊಂದಲದ ಮಧ್ಯೆ ಹಿಂದುಳಿದ ವರ್ಗಗಳ ಆಯೋಗ ಜಾತಿಗಣತಿಗೆ ಮುಂದಾಗಿದೆ. ಆದರೆ ಆತುರ ಬೇಡ, ಸಮೀಕ್ಷೆ ಮುಂದೂಡಿ ಎನ್ನುವ ಕೂಗು ಕೂಡ ಹೆಚ್ಚಾಗ್ತಾ ಇದೆ. ಹಾಗಿದ್ದು ಸಮೀಕ್ಷೆ ನಡೆಸೋದಕ್ಕೆ ಮುಂದಾಗಿರುವ ಸರ್ಕಾರದ ವಿರುದ್ಧ ಬೆಂಕಿಯುಗಳಿರುವಂತಹ ಬಿಜೆಪಿ ನಾಯಕರು ಹಿಂದೂ ಸಮಾಜ ಒಡೆಯುವಂತಹ ಷಡ್ಯಂತ್ರ ಇದು ಅಂತ ವಾಗ್ದಾಳಿ ನಡೆಸಿದ್ದಾರೆ. ಜಾತಿ ಜ್ವಾಲೆ ದಗದಗ, ಬಿಜೆಪಿ ನಾಯಕರ ಆಕ್ರೋಶ. ಹಿಂದೂ ಸಮಾಜ ಒಡೆಯುವ ಷಡ್ಯಂತ್ರ ಅಂತ ಕಿಡಿ. ಸಿಎಂ ಒಬ್ಬ ಅಲ್ಟ್ರಾ ಲೆಫ್ಟಿಸ್ಟ್ ಅವರು, ಮತಾಂಧ ಶಕ್ತಿಗಳಿಗೆ ಪ್ರೇರಣೆ ಕೊಡ್ತಾ ಇರೋರೇ ಅವರು. ಬಿಜೆಪಿ ನಾಯಕರ ಆರೋಪಕ್ಕೆ ಕಾಂಗ್ರೆಸ್ ಪಡೆ ಕೆಂಡ. ಜಾತಿಗಣತಿ ಜ್ವಾಲೆ ಧಗಧಗಿಸ್ತಾ ಇದೆ. ನಾಳೆಯಿಂದ ರಾಜ್ಯಾದ್ಯಂತ ಜಾತಿಗಣತಿ ಶುರುವಾಗ್ತಾ ಇದೆ. ಶಿಕ್ಷಕರಿಗೆ ತರಬೇತಿ ನೀಡಲಾಗಿದ್ದು ನಾಳೆ ಬೆಳಗಾದರೆ ಜಾತಿಗಣತಿ ಆರಂಭ ಆಗಲಿದೆ. ಈ ಮಧ್ಯೆ ಗೊಂದಲದ ಗೂಡಾಗಿರುವ ಕೈಪಿಡಿಯಲ್ಲಿ ಹಲವು ಅಂಶಗಳಿಗೆ ಕೊಡಲಾಗಿದೆ. ಕ್ರಿಶ್ಚಿಯನ್ ಧರ್ಮದ ಜೊತೆ ಹಿಂದೂ ಜಾತಿಗಳನ್ನು ಸೇರಿಸಿದ್ದಕ್ಕೆ ಬಿಜೆಪಿ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ. ಇದು ಹಿಂದೂ ಸಮಾಜವನ್ನ ಒಡೆಯುವ ಷಡ್ಯಂತ್ರ ಅಂತ ಗುಡುಗಿದ್ದಾರೆ. ಇದಕ್ಕೆ ಕೈ ನಾಯಕರು ತಿರುಗೇಟ್ಕೊಟ್ಟಿದ್ದಾರೆ. ಅಂದ್ರೆ ಹಿಂದೂ ಸಮಾಜವನ್ನ ಒಡೆಯಲಿಕ್ಕೆ ಕಾಂಗ್ರೆಸ್ ಪಾರ್ಟಿ ಷಡ್ಯಂತ್ರವನ್ನ ನಡೆಸ್ತಾ ಇದೆ. ಅದು ಶ್ರೀಮತಿ ಸೋನಿಯಾ ಗಾಂಧಿಯವರು ಮತ್ತು ಅವರ ನಕಲಿ ಗಾಂಧಿ ಕುಟುಂಬದವರ ಒಂದು ಪ್ರೇರಣೆಯಿಂದ, ಅವರ ಸೂಚನೆಯಿಂದ ಈ ರೀತಿ ಹಿಂದೂ ಸಮಾಜವನ್ನು ಒಡೆದು ಹಾಕಿ ನುಸುಳುಕೋರರೇನಿದ್ದಾರೆ ಅವರಿಗೆ ವೋಟಿಂಗ್ ರೈಟ್ ಕೊಟ್ಟು ದೇಶವನ್ನು ಒಂದು ರೀತಿಯಲ್ಲಿ ಅಶಕ್ತಗೊಳಿಸುವಂಥ ಒಂದು ಷಡ್ಯಂತ್ರದಲ್ಲಿ ಇವತ್ತು ಕಾಂಗ್ರೆಸ್ ಪಾರ್ಟಿ ಭಾಗ ಆಗಿದೆ. ಜಾತಿ ಜನಗಣತಿ ನೆಪವನ್ನು ಇಟ್ಕೊಂಡು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಸಮಾಜದ ಮಧ್ಯೆ ವಿಷಬೀಜವನ್ನು ಬಿತ್ತುವಂಥ ಕೆಲಸ ಮಾಡ್ತಾ ಇದ್ದಾರೆ. ಹಿಂದೂ ಧರ್ಮವನ್ನು ಒಡಿತಕ್ಕಂಥ ಕೆಲಸವನ್ನು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಮಾಡ್ತಕ್ಕಂಥ ಕೆಲಸನ ಇದು. ಜನರೇ ಏನು ಹೇಳ್ಕೊಂಡಿದ್ದಾರೆ ಅದು ಅಲ್ಲಿ ಬಿಂಬಿಸಿರುವಂಥದ್ದು. ಅದು ಯಾರೇ ಕೂಡ ಅವ್ರು ಸೃಷ್ಟಿ ಮಾಡಿರೋದು, ಇನ್ನೊಬ್ಬರು ಸೃಷ್ಟಿ ಮಾಡಿರೋದು. ಜನ ಅನೇಕ ಕಡೆ ನಾನು ಲಿಂಗಾಯತ್ ಕ್ರಿಶ್ಚಿಯನ್ನು, ನಾನು ಬ್ರಾಹ್ಮಣ ಕ್ರಿಶ್ಚಿಯನ್ನು ಮತ್ತು ಮುಸ್ಲಿಮು ಅಂತ ಈ ಥರ ಎಲ್ಲ ಹೇಳ್ಕೊಂಡಿರ್ತಕ್ಕಂಥದ್ದು. ಇನ್ನು ಗೋವಿಂದ ಕಾರಜೋಳ, ಅಶ್ವಥ್ ನಾರಾಯಣ್ ಕೂಡ ಹಿಂದೂ ಧರ್ಮವನ್ನ ಒಡೆಯುವ ಹುನ್ನಾರವಿದು ಅಂತ ಆರೋಪಿಸಿದ್ದಾರೆ. ಕಳೆದ 2.5 ವರ್ಷದಿಂದ ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ ಒಂದೇ ರೂಪಾಯಿ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕಾಗಿಲ್ಲ. ಅದಕ್ಕಾಗಿ ಜನ ಎಲ್ಲಿ ಮುಗಿಬೀಳ್ತಾರೋ, ನನ್ನ ಮೇಲೆ ಬೀಳ್ತಾರೋ ಅಂತ ಹೇಳಿ ಇವತ್ತು ಹಿಂದೂ ಧರ್ಮವನ್ನು ಒಡೆಯುವಂತ ಒಂದು ಹುನ್ನಾರ ಮಾಡಿದ್ದಾರೆ. ಹಿಂದೂ ಸಮಾಜವನ್ನ ಒಡೆಯುವಂತ ಪ್ರಯತ್ನಗಳನ್ನ, ಏನೊಂದು ಕೀಳುಮಟ್ಟದ ಕಳಪೆ ರಾಜಕಾರಣವನ್ನ, ಡಟ್ಟಿ ಪೊಲಿಟಿಕ್ಸ್ ಅನ್ನ ಮಾಡ್ತಿರುವಂಥದ್ದು ನಾವೆಲ್ಲ ನೋಡ್ತಾ ಇದ್ದೀವಿ. ಹಿಂದೂ ಸಮಾಜವನ್ನ, ಇಡೀ ಕರ್ನಾಟಕವನ್ನ ಒಂದು ರೀತಿ ಗೊಂದಲಕ್ಕೆ ಈಡು ಮಾಡಿ ಇಡೀ ಸಮಾಜವನ್ನು ಒಡೆಯುವಂಥ ಕೆಲಸ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ ಮಾಡಾತಿದೆ. ಹಿಂದೂ ಜಾತಿಗಳ ಮುಂದೆ ಕ್ರಿಶ್ಚಿಯನ್ ಪದದ ಕಾಲಂಗೆ ಹಿಂದೂ ಜಾತಿಗಳ ಮುಂದೆ ಕ್ರಿಶ್ಚಿಯನ್ ಪದದ ಕಾಲಂಗೆ ಸರ್ಕಾರ ಕೊಟ್ಟಿದೆ. ಹೊಸ ಜಾತಿಗಳನ್ನ ಸರ್ಕಾರ ಸೃಷ್ಟಿಸಿದೆ ಅಂತ ಬಿಜೆಪಿ ಆರೋಪಿಸಿತ್ತು. ವಿರೋಧ ವ್ಯಕ್ತವಾಗ್ತಾ ಇದ್ದಂತೆ ಗೊಂದಲಗಳಿಗೆ ತೆರೆ ಎಳೆಯಲಾಗಿದೆ. ಆ ಕಾಲಂ ಕೈಬಿಡಲು ಸಿಎಂ ಸೂಚಿಸಿದ್ದಾರೆ. ಬಿಜೆಪಿಯವರು ಹೇಳಿದ್ದೆಲ್ಲ ಸತ್ಯವಲ್ಲ ಅಂತ ಮಧು ಬಂಗಾರಪ್ಪ ತಿರುಗೇಟ್ಕೊಟ್ಟಿದ್ದಾರೆ. ಆತಂಕಗೊಂಡು ಕಾಲಂ ತೆಗೆದಿದ್ದೀರಾ ಅಂತ ಜೋಶಿ ಪಂಚ್ ಕೊಟ್ಟಿದ್ದಾರೆ. ಇವತ್ತು ಎಂಥ ದುಷ್ಟರಿದ್ದಾರೆ ಇವತ್ತು ಅಂತ ಹೇಳಿದ್ರೆ, ಇವತ್ತು 47 ಹೊಸ ಜಾತಿಗಳನ್ನು ಸೃಷ್ಟಿ ಮಾಡಕ್ಕೆ ಹೊರಟಿದ್ರು ಇವರು. ಲಿಂಗಾಯತ ಕ್ರಿಶ್ಚಿಯನ್, ಲಿಂಗಾಯತ ಒಕ್ಕಲಿಗ, ಲಿಂಗಾಯತ ನೇಕಾರ, ಲಿಂಗಾಯತ ಪರಿಷ್ಠ ಜಾತಿ, ಲಿಂಗಾಯತ ಪರಿಷ್ಠ ಪಂಗಡ. ಯಾರು ಅಧಿಕಾರ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಸರ್ಕಾರಕ್ಕೆ? ಇದು ಯಾರು ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರಿಗೆ? ಯಾರೊಬ್ರು ಈಗ ಇಳವಾಸು ಕೇರಳದಲ್ಲಿ ಅವ್ರು ಕ್ರಿಶ್ಚಿಯನ್ಸ್ ಕನ್ವರ್ಟ್ ಆಗಿದ್ದಾರೆ, ನಾವು ಇಳವ ಕ್ರಿಶ್ಚಿಯನ್ಸ್ ಅಂದ್ಬಿಡ್ತಾರೆ. ಸೊ ಅದು ಸಂಬಂಧನೇ ಬರಲ್ಲ. ಇಳವಾಸು ಕ್ರಿಶ್ಚಿಯನ್ಸಿಗೆ ಕನ್ವರ್ಟ್ ಆದವು ಕ್ರಿಶ್ಚಿಯನ್ಸ್ ಆಗ್ತಾರೆ. ಸೊ ಇಂಥ ಚರ್ಚೆ ಬಂದಾಗ ಗೊಂದಲ ಸೃಷ್ಟಿಯಾಗುತ್ತೆ. ನಮ್ಮಿಂದ ಆಗೋದು ಬೇಡ ಅಂತ ಹೇಳಿ ಅದನ್ನು ಇಲ್ಲ, ಈ ಕ್ರಿಶ್ಚಿಯನ್ಸ್ ಪದ ತೆಗಿಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಹೇಳಿದ್ದಾರೆ, ಸ್ಪಂದನೆ ಮಾಡಿದ್ದಾರೆ. ಬಟ್ BJP ಅವರು ಹೇಳಿರೋದೆಲ್ಲ ಸತ್ಯ, ಚಾನ್ಸೇ ಇಲ್ಲ ಅವರ ಅಪನಾಣಗಳು. ನೀವು SC ಕ್ರಿಶ್ಚಿಯನ್ ಅಂತ ಮಾಡಿದರೆ ಅವ್ರು ರಿಸರ್ವೇಷನ್ ಕೊಡ್ತೀರಿ. ನೀವು ನಾಳೆ ಕಾಂಗ್ರೆಸ್ನವ್ರು ನೀವು ಮಹಾ ಕಳ್ಳರಿದ್ದೀರಿ, ನೀವು ದುಷ್ಟರಿದ್ದೀರಿ ನೀವು. ಸೊ ಅದಕ್ಕಾಗಿ ಅವ್ರಿಗೆ ಕೊಡ್ತೀರಿ ನೀವು. ಅದಕ್ಕಾಗಿ ಎಲ್ಲರೂ ವಿರೋಧ ಮಾಡ್ತಾ ಇದ್ದಂಥ ಕಾಂಗ್ರೆಸ್ನೊಳಗೆ ಭಾಳ ಆತಂಕಿತರಾಗಿದ್ದಾರೆ, ಅದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ. ನಾವು ಸಿಎಂ ಒಬ್ಬ ಅಲ್ಟ್ರಾ ಲೆಫ್ಟಿಸ್ಟ್ ಅವರು, ಮತಾಂಧ ಶಕ್ತಿಗಳಿಗೆ ಪ್ರೇರಣೆ ಕೊಡ್ತಾ ಇರೋರೇ ಅವರು. ಇನ್ನು ಇದು ಜಾತಿ ಸಮೀಕ್ಷೆಯಲ್ಲ, ಕೇವಲ ಹಣ ವ್ಯರ್ಥ ಮಾಡ್ತಿದ್ದಾರೆ ಅಂತ ಪ್ರಹ್ಲಾದ್ ಜೋಶಿ ಆರೋಪಿಸಿದ್ದಾರೆ. ಕೇಂದ್ರ ಸರ್ಕಾರ ಜನಗಣತಿ ಮಾಡ್ತದೆ. ಜನಗಣತಿ ಮಾಡುವ ಅಧಿಕಾರ ಇರುವುದು ಕೇವಲ ಕೇಂದ್ರ ಸರ್ಕಾರಕ್ಕೆ. ಇದು ಏನಿದ್ರು ಸಮೀಕ್ಷೆ, ಇದಕ್ಕೆ ಅರ್ಥನೂ ಇಲ್ಲ. ಮೊದಲ ಒಂದು 400 ಕೋಟಿ ರೂಪಾಯಿ ಕಳೆದಾರ, ಈಗ ಮತ್ತೆ ಇನ್ನೊಂದು 400 ಕೋಟಿ ರೂಪಾಯಿ ವೇಸ್ಟ್ ಮಾಡ್ತಾ ಇದ್ದಾರೆ. ಒಂದು ತರಾತುರಿಯ ನಿರ್ಧಾರವನ್ನು ತೆಗೆದುಕೊಂಡಿದೆ.
ಯಾವುದೇ ಪೂರ್ವ ಸಿದ್ಧತೆಯನ್ನು ಪರಿಣಾಮಕಾರಿಯಾಗಿ ತಾಲೂಕು ಮಟ್ಟದ ತನಕ ಆಯೋಗ ಮಾಡಲೇ ಇಲ್ಲ. ಹೀಗೆ ಹಿಂದುಳಿದ ವರ್ಗಗಳ ಆಯೋಗ ಆತುರಾತುರವಾಗಿ ಸಮೀಕ್ಷೆ ಆರಂಭಿಸ್ತಾ ಇದೆ ಅಂತ ಬಿಜೆಪಿ ಆರೋಪಿಸಿದೆ. ಆದರೆ ನಾಳೆಯಿಂದ ಸಮೀಕ್ಷೆ ನಡೆಯಲಿದೆ. ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸಮೀಕ್ಷೆ ಇದು ಅಂತ ಆಯೋಗದ ಅಧ್ಯಕ್ಷ ಮಧುಸೂದನ್ ತಿಳಿಸಿದ್ದಾರೆ. 22ರಿಂದ ನಮ್ಮ ಸಮೀಕ್ಷೆ ಶುರು ಆಗ್ತದೆ. ನಾವು ಎಲ್ಲ ತಯಾರಿಯನ್ನು ಮಾಡ್ಕೊಂಡಿದ್ದೀವಿ. ಸಮೀಕ್ಷೆ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸ್ಥಿತಿಗಳನ್ನು ತಿಳ್ಕೊಳ್ಳುವ ಸಮೀಕ್ಷೆ, ಸರ್ವೆ ಇರೋದು. ದಿಸ್ ಇಸ್ ಒನ್ ಆಫ್ ಅವರ್ ಫಂಕ್ಷನ್ ಅಂಡರ್ ದಿ ಆಕ್ಟ್ ಅಂಡರ್ ವಿಚ್ ವಿ ಆರ್ ಗವರ್ನ್ಡ್. ಮುಸ್ಲಿಂ ಜೊತೆಗೆ ಬ್ರಾಹ್ಮಣ ಹೆಸರು ಸೇರಿಸಿದ ಆಯೋಗ ನಾಳೆಯಿಂದ ಸಮೀಕ್ಷೆ ಮಾಡ್ತೀವಿ ಅಂತ ಆಯೋಗ ಹೇಳ್ತಾ ಇದೆ. ಆದರೆ ಎಡವಟ್ಟುಗಳು ಮಾತ್ರ ಮುಗಿದಿಲ್ಲ. ಕ್ರಿಶ್ಚಿಯನ್ ಧರ್ಮದ ಜೊತೆ ಹಿಂದೂ ಜಾತಿಗಳ ಹೆಸರನ್ನ ಹಾಕಿದ್ದಾಯಿತು. ವಿರೋಧ ವ್ಯಕ್ತವಾದ ಬಳಿಕ ಅದನ್ನು ತೆಗೆದುಹಾಕಲಾಗಿದೆ. ಆದ್ರೀಗ ಮುಸ್ಲಿಂ ಸಮುದಾಯದ ಜೊತೆ ಬ್ರಾಹ್ಮಣ ಉಪಪಂಗಡಗಳನ್ನು ಸೇರಿಸಲಾಗಿದೆ. ಈ ಬಗ್ಗೆ ಪರಿಶೀಲಿಸುವಂತೆ ಸಚಿವ ದಿನೇಶ್ ಗುಂಡೂರಾವ್ ಆಯೋಗಕ್ಕೆ ಪತ್ರ ಬರೆದಿದ್ದಾರೆ. ಹಿಂದೂ ಬ್ರಾಹ್ಮಣ ಅಂತ ಹೇಳಿದಾಗ, ಅದು ಬ್ರಾಹ್ಮಣ ಮುಸ್ಲಿಂ ಅಂತ ಹೇಳಿದಾಗ ಅದು ಕಾನೂನಲ್ಲಿ ಅದಕ್ಕೆ ಅವಕಾಶ ಇರೋದಿಲ್ಲ. ನೀನು ಅಥವಾ ಒಂದು ಜಾತಿಗೆ ಸೇರಬೇಕು ಅಥವಾ ಇನ್ನೊಂದು ಧರ್ಮಕ್ಕೆ ಪರಿವರ್ತನೆ ಆದರೆ ಆ ಧರ್ಮಕ್ಕೆ ಸೇರ್ಕೋಬೇಕು. ಈ ಎರಡು, ನಾನು ಬ್ರಾಹ್ಮಣನಾಗಿರೋಕ್ಕಾಗಲ್ಲ, ಮುಸ್ಲಿಂ ಆಗಿರೋಕ್ಕಾಗಲ್ಲ. ಅಥವಾ ಮುಸ್ಲಿಂ ಆಗಿರಬೇಕು ಅಥವಾ ಬ್ರಾಹ್ಮಣ ಆಗಿರಬೇಕು. ಇನ್ನು ಸಮೀಕ್ಷೆಯಲ್ಲಿ ಹಿಂದುಳಿದ ಆಯೋಗ ಸಾಕಷ್ಟು ಲೋಪ ಮಾಡಿದೆ ಎಂದಿರುವ ವಚನಾನಂದ ಸ್ವಾಮೀಜಿಗಳು ತರಾತುರಿಯಲ್ಲಿ ಸಮೀಕ್ಷೆ ಮಾಡುವ ಉದ್ದೇಶ ಏನಿತ್ತು ಅಂತ ಪ್ರಶ್ನಿಸಿದ್ದಾರೆ. ಸಮೀಕ್ಷೆಯನ್ನು ಯಾಕೆ ಮುಂದೂಡಬೇಕು ಅಂತಂದರೆ ಅಲ್ಲಿ ಸಾಕಷ್ಟು ದೋಷಗಳಿದ್ದಾವೆ. ತರಾತುರಿ ಮಾಡೋ ಅವಶ್ಯಕತೆಯೇ ಇದೆ. ಆ ನಿಟ್ಟಿನಲ್ಲಿ ನೀವು ಟೈಮ್ ತೆಗೆದುಕೊಳ್ಳಿ, ಒಂದು ಸ್ಪಷ್ಟತೆ ಬರಲಿ ನಿಮಗೆ. ಆ ಸ್ಪಷ್ಟತೆಯನ್ನು ಬಂದಾಗ ಮಾತ್ರ ನೀವು ಸಮೀಕ್ಷೆಯನ್ನು ಮಾಡಿದರೆ, ನೀವು ಇಲ್ಲಾಂದರೆ 420 ಕೋಟಿ ಮತ್ತು ವೇಸ್ಟ್ ಆಗುತ್ತೆ. ಇನ್ನು ರಂಭಾಪುರಿ ಶ್ರೀಗಳು ಕೂಡ ಸಮೀಕ್ಷೆ ಮುಂದೂಡುವ ಬಗ್ಗೆ ಮಾತನಾಡಿದ್ದಾರೆ. ಒಕ್ಕಲಿಗ ಸಮಾಜದವರು ಕೂಡ ಯಾವುದೇ ಪಕ್ಷದ ರಾಜಕೀಯ ಧೋರಣೆಗಿದ್ದರೂ ಕೂಡ ಆ ಒಕ್ಕಲಿಗ ಸಮಾಜದ ಉಪಮುಖ್ಯಮಂತ್ರಿಗಳಾಗಿರ್ಬೋದು, ಕೇಂದ್ರದ ಸಚಿವರಾಗಿರ್ಬೋದು, ಅನೇಕ ಮಂತ್ರಿ ಶಾಸಕರಾಗಿರ್ಬೋದು, ಅವರೆಲ್ಲರೂ ಕೂಡ ಈ ಒಂದು ಸಮೀಕ್ಷೆಯನ್ನು ಮುಂದೂಡಬೇಕು ಅಂತೇಳಿ ಅವರು ಕೂಡ ಆಗ್ರಹ ಮಾಡಿದ್ದಾರೆ. ಅದನ್ನು ನಾವು ಈ ಸಂದರ್ಭದಲ್ಲಿ ನೆನಪಿಸಿ ನಾವು ಕೂಡ ಅದರಂತೆ ವಿಷಯ ಲಿಂಗಾಯತ ಸಮುದಾಯದ ಸಮೀಕ್ಷೆಯನ್ನು ಕೂಡ ಮುಂದೆ ಹಾಕಬೇಕು ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇವೆ. ಆದರೆ ಗೊಂದಲಗಳ ಬೆಟ್ಟ ಹೊತ್ತು ಎಡವಟ್ಟುಗಳ ಸರಮಾಲೆಯನ್ನೇ ಬೆನ್ನಿಗೆ ಕಟ್ಟಿಕೊಂಡಿರುವ ಹಿಂದುಳಿದ ವರ್ಗಗಳ ಆಯೋಗ ನಾಳೆಯಿಂದ ಸಮೀಕ್ಷೆ ಮಾಡ್ತಾ ಇದೆ. ನಾವು ರೆಡಿ ಇದ್ದೇವೆ ಅಂತಲೂ ಹೇಳ್ತಿದೆ. ಆದರೆ ಜನರಲ್ಲಿ ಮಾತ್ರ ಏನ್ ಬರೆಸಬೇಕು, ಯಾವುದನ್ನು ಬರೆಸಬೇಕು ಎನ್ನೋ ಗೊಂದಲವಂತೂ ಇದ್ದೇ ಇದೆ. ಬ್ಯೂರೋ ರಿಪೋರ್ಟ್, TV9.